ಬಂಗ್ಲಾಗುಡ್ಡದಲ್ಲಿ ಈಗಾಗಲೇ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಊಟಕ್ಕೂ ವಿರಾಮವನ್ನ ಕೊಡದೆ ಬಂಗ್ಲಾಗುಡ್ಡದಲ್ಲಿ ಅಸ್ಥಿ ಪಂಜದ ಹುಡುಕಾಟವನ್ನ ಮಾಡ್ತಾ ಇದ್ರು. ಇದೀಗ ಹಲವು ಭಾಗಗಳು ಪತ್ತೆಯಾಗಿದೆ. ಅನಾಮಿಕ ತೋರಿಸಿದ ಜಾಗದಲ್ಲಿ ಅಸ್ಥಿ ಪಂಜರ ಇದೀಗ ಪತ್ತೆಯಾಗಿದ್ದು ಈಗಾಗಲೇ 11ನೇ ಪಾಯಿಂಟ್ ಏನನ್ನ ಆತ ಗುರುತಿಸಿದ್ದ. ಆದ್ರೆ ಅದಕ್ಕಿಂತ ಮೇಲ್ಭಾಗ ಗುಡ್ಡದ ಭಾಗದಲ್ಲಿ ಮತ್ತೆ ಆತ ತನ್ನ ಪಾಯಿಂಟ್ ಅನ್ನ ಚೇಂಜ್ ಮಾಡಿಕೊಂಡಿದ್ದ. ಇದೀಗ ಬಂಗ್ಲಾಗುಡ್ಡದಲ್ಲಿ ಅಸ್ಥಿ ಪಂಜರದ ಹಲವು ಭಾಗಗಳು ಪತ್ತೆಯಾಗಿದೆ. ಅನಾಮಿಕ ತೋರಿಸಿದ ಜಾಗದಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿರೋದು. ಊಟಕ್ಕೂ ವಿರಾಮವನ್ನ ಕೊಡದೆ ಅಸ್ಥಿ ಆಪರೇಷನ್ ನಡೀತಾ ಇದೆ. ನಾವಾಗ್ಲೇ ನಿಮ್ಗೆ ದೃಶ್ಯಾವಳಿಗಳು ತೋರಿಸ್ತಾ ಇದ್ವಿ. 2 ಮೂಟೆ ಉಪ್ಪಿನ ಒಂದು ಮೂಟೆಯನ್ನ ತೆಗೆದುಕೊಂಡು ಹೋಗಲಾಗಿತ್ತು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನ ಇತ್ತು. ಕಾರಣ ಯಾವ ಕಾರಣಕ್ಕಾಗಿ ಅಲ್ಲಿ ಕಳೆಬರ ಸಿಕ್ಕಿರಬಹುದು ಅಂತ ಅಂದಾಜು ಮಾಡಲಾಗಿತ್ತು ಅಂತ ಹೇಳಿದ್ರೆ, ಒಂದು ನಿರಂತರವಾಗಿ ಕಳೆದ 6 ದಿನಗಳಿಂದ ಏನು SIT ಅಧಿಕಾರಿಗಳು ಉತ್ಖನನ ಕಾರ್ಯ ಮಾಡ್ತಾ ಇದ್ರು, ಮಧ್ಯಾಹ್ನದ ವೇಳೆಗೆ ಅಲ್ಲಿ ವಿರಾಮ ಕೊಡ್ತಾ ಇದ್ರು, ಊಟಕ್ಕೆ ಬ್ರೇಕ್ ಕೊಡ್ತಾ ಇದ್ರು. ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, 2 ಮೂಟೆ ಉಪ್ಪನ್ನ ತೆಗೆದುಕೊಂಡು ಮೇಲೆ ಹೋಗಿದ್ರು ಸಿಬ್ಬಂದಿಗಳು. ಹಾಗಾಗಿ ಅಲ್ಲಿ ಕಳೆಬರ ಸಿಕ್ಕಿರಬಹುದು ಅನ್ನುವ ಅಂದಾಜು ಮಾಡಲಾಗಿತ್ತು. ಇದೀಗ ಆ ಒಂದು ಅಂದಾಜಿನಂತೆ ಅಸ್ಥಿ ಪಂಜರದ ಹಲವು ಭಾಗಗಳು ಅಲ್ಲಿ ಪತ್ತೆಯಾಗಿದೆ. ಅನಾಮಿಕ ತೋರಿಸಿದ ಜಾಗದಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ಅಂದಾಜು ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಇದ್ದಿದ್ದಕ್ಕೆ ಕಾರಣ, ಒಂದು ಊಟಕ್ಕೂ ಬ್ರೇಕ್ ಕೊಟ್ಟಿರ್ಲಿಲ್ಲ, ಮತ್ತೊಂದು ಕಡೆ ಉಪ್ಪಿನ ಮೂಟೆಯನ್ನ ತಗೊಂಡು ಹೋಗ್ಲಾಗಿತ್ತು ಅಂತ ಹೇಳಿ. ಹಾಗಾಗಿ ಇದೀಗ ಅಲ್ಲಿ ಏನೇನು ಸಿಕ್ಕಿದೆ ಅದಕ್ಕೆ SIT ಅಧಿಕಾರಿಗಳು ಸ್ಪಷ್ಟಪಡಿಸಿದಾರಾ, ಹೇಗೆ? ನವಿತಾ, ಪಾಯಿಂಟ್ ನಂಬರ್ 11 ಇಂದ ಬರ್ತಾ ಇರುವಂತಹ ಅಧಿಕೃತ ಮಾಹಿತಿ ಪ್ರಕಾರವಾಗಿ ಬಂಗ್ಲಾಗುಡ್ಡದ ಕಾಡಿನ ನಡುಭಾಗಕ್ಕೆ ಹೋದಂತ SIT ಅಧಿಕಾರಿಗಳಿಗೆ ಈಗ ಅವಶೇಷಗಳು ಸಿಕ್ಕಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಾಕಷ್ಟು ಕುತೂಹಲದ ಘಟ್ಟವನ್ನ ಈ ಪ್ರಕರಣ ಕಂಡುಕೊಳ್ತಾ ಇತ್ತು. ಯಾಕಂದ್ರೆ ಪಾಯಿಂಟ್ ನಂಬರ್ 11ಗೆ ಸುಮಾರು ಬೆಳಗ್ಗೆ 11:15 ವೇಳೆಗೆ ಬಂದಂತಹ ಅನಾಮಿಕ ವ್ಯಕ್ತಿ ಒಂದು ಅಂದಾಜನ್ನ ತೋರಿಸಿದ್ದ. ನಾನು ತೋರಿಸಿದಂತಹ ಈ ಜಾಗದಲ್ಲಿ ಯಾವುದೇ ಕಳೆಬರದ ಅಂಶಗಳು ಸಿಗೋಕೆ ಸಾಧ್ಯ ಇಲ್ಲ, ಹಾಗಾಗಿ ಆ ಗುಡ್ಡದ ಮೇಲ್ಭಾಗಕ್ಕೆ ಹೋಗೋಣ ಎಂಬ ಮಾಹಿತಿಯನ್ನ SIT ಅಧಿಕಾರಿಗಳಿಗೆ ಕೊಟ್ಟಿದ್ದ. ಸದ್ಯ SIT ಅಧಿಕಾರಿಗಳು ಅನಾಮಿಕನ ಮಾತನ್ನ ಅನುಸರಿಸಿ ಗುಡ್ಡದ ನಡುಭಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮೂಳೆಗಳ ರಾಶಿ ಪತ್ತೆಯಾಗಿದೆ, ಅಸ್ಥಿ ಪಂಜರದ ಹಲವು ಅವಶೇಷಗಳು ಪತ್ತೆಯಾಗಿದೆ ಎಂಬ ಖಚಿತ ಮಾಹಿತಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣ ಮತ್ತಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ, ಸಂಚಲನಕ್ಕೆ ಕಾರಣ ಆಗಿದೆ. ಜೊತೆಗೆ SIT ಅಧಿಕಾರಿಗಳು ಸಮಯ 4 ಗಂಟೆ ಆದರೂ ಕೂಡ ಯಾವುದೇ ಊಟದ ವಿರಾಮವನ್ನು ಪಡೆಯದೆ ಬಂಗ್ಲಾಗುಡ್ಡದ ಕಾಡಿನಲ್ಲಿರುವಂಥದ್ದು. ನೇರವಾಗಿ ನಿಮಗೆ ಬಂಗ್ಲಾಗುಡ್ಡದ ಕಾಡಿನ ವಿಜುವಲ್ಸ್ಗಳನ್ನು ತೋರಿಸ್ತಾ ಇದ್ದೀವಿ. ನಮ್ಮ ಕ್ಯಾಮರಾಮ್ಯಾನ್ ಗುರುಶೇಖರ್ ಈಗ ನಿಮಗೆ ತೋರಿಸ್ತಾ ಇದ್ದಾರೆ. ರಸ್ತೆಯ ಪಕ್ಕದಲ್ಲೇ ದಟ್ಟವಾಗಿ ಬೆಳೆದಿರುವಂಥದ್ದು ಬಂಗ್ಲಾಗುಡ್ಡೆಯ ಕಾಡು. ಆತ ಪಾಯಿಂಟ್ ನಂಬರ್ 11 ಅನ್ನ ಗುರುತು ಮಾಡಿರುವಂಥದ್ದು ಈ ಹಿಂದೆ ರಸ್ತೆಯ ಪಕ್ಕದಲ್ಲಿ, ಅಂದ್ರೆ ರಸ್ತೆಯಿಂದ ಸುಮಾರು 10 ಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಒಂದು ಭಾಗವನ್ನ ಗುರುತು ಮಾಡಿದ್ದ. ಆದರೆ ಇವತ್ತು ಬೆಳಗ್ಗೆ ಸುಮಾರು 11 ಗಂಟೆಗೆ ಬಂದಂತಹ ಸಂದರ್ಭದಲ್ಲಿ ತಾನು ಬೇರೆ ಸ್ಥಳವನ್ನ ಗುರುತು ಮಾಡೋದಾಗಿ ಹೇಳಿದ್ದ. ಜೊತೆಗೆ ತಾನು ಈ ಹಿಂದೆ ಗುರುತು ಮಾಡಿದಂತಹ ಪಾಯಿಂಟ್ 11 ನಲ್ಲಿ ತನಗೆ ಅನುಮಾನ ಇರೋ ಬಗ್ಗೆ ಕೂಡ SIT ಅಧಿಕಾರಿಗಳ ಮುಂದೆ ಹೇಳಿದ್ದ. ಹಾಗಾಗಿ SIT ಅಧಿಕಾರಿಗಳು ಆತನ ಇಚ್ಛೆಗೆ ಬಿಟ್ಟು ಬಂಗ್ಲಾಗುಡ್ಡ ಕಾಡಿನ ನಡು ಭಾಗದಲ್ಲಿ ಒಂದು ಪಾಯಿಂಟ್ ಅನ್ನು ಆತ ತೋರಿಸಿದ್ದ. ಆ ಪಾಯಿಂಟ್ ಅನ್ನು ತೋರಿಸಿದಾಗ ಇದೀಗ ಅಸ್ಥಿ ಪಂಜರದ ಹಲವು ಅವಶೇಷಗಳು ಸಿಕ್ಕಿರುವ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದರ ಜೊತೆಗೆ ಹಲವು ಅಸ್ಥಿ ಪಂಜರದ ಅವಶೇಷಗಳು ಬೇರೆ ಕಡೆ ಇರುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಅದು ಕೆಲವು ಕಾಡಿನ ಮಧ್ಯಭಾಗದಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿರೋದಾಗಿರ್ಬೋದು. ಕಳೆದ 4-5 ತಿಂಗಳ ಹಿಂದೆ ಮೃತಪಟ್ಟಂತಹ ಕೆಲವು ವ್ಯಕ್ತಿಗಳ ಅವಶೇಷಗಳು ಕೂಡ ಸದ್ಯಕ್ಕೆ ಸಿಕ್ಕಿದೆ ಎಂಬ ಮಾಹಿತಿ ಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಸುಮಾರು 3 ಮೂಟೆ ಉಪ್ಪನ್ನ ಕಾರ್ಮಿಕರು ಕೊಂಡೋಗಿದ್ದಾರೆ. ಸದ್ಯ ಸಮಯ 4 ಗಂಟೆ ಆದರೂ ಕೂಡ ಇಲ್ಲಿ ತನಕ ಅಧಿಕಾರಿಗಳು ಕಾಡಿನಿಂದ ಕೆಳಗೆ ಇಳಿದಿಲ್ಲ. ಊಟದ ವಿರಾಮವನ್ನ ಕೂಡ ಪಡೆಯದೆ ಸತತವಾಗಿ ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಆತ ತೋರಿಸಿದಂತಹ 11ನೇ ಪಾಯಿಂಟ್ನಲ್ಲಿ ಡಿಗ್ ಮಾಡಿದಾಗ ಅಸ್ಥಿ ಪಂಜರದ ಹಲವು ಅವಶೇಷಗಳು ಸಿಕ್ಕಿದೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಪಾಯಿಂಟ್ ನಂಬರ್ 11 ಅನ್ನ ಇವತ್ತು ಆತ ಬದಲಾವಣೆ ಮಾಡಿದ್ದ. ಜೊತೆಗೆ ಕಾಡಿನ ಮಧ್ಯಭಾಗದಲ್ಲಿ SIT ಅಧಿಕಾರಿಗಳನ್ನ ಕೊಂಡು ಹೋಗಿದ್ದ. ಈ ಸಂದರ್ಭದಲ್ಲಿ ಆತ ತೋರಿಸಿದಂತಹ ಸ್ಥಳದಲ್ಲಿ ಉತ್ಖನನ ಮಾಡುವಾಗ ಮೂಳೆಗಳ ಅಂಶ ಸಿಕ್ಕಿರೋದು ಕೂಡ ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ FSL ಮತ್ತು SOCO ಅಧಿಕಾರಿಗಳಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಹಲವು ಅವಶೇಷಗಳು ಲಭ್ಯವಾದ ಹಿನ್ನೆಲೆಯಲ್ಲಿ ಈಗಾಗಲೇ ಅದನ್ನ
ಸಂರಕ್ಷಣೆ ಮಾಡೋದು, ಜೊತೆಗೆ FSLಗೆ ಕಳಿಸುವಂತ ನಿಟ್ಟಿನಲ್ಲಿ ಅದರ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ FSL ಅಧಿಕಾರಿಗಳು ಈಗಾಗಲೇ ಕೆಲಸವನ್ನ ಮಾಡ್ತಿದ್ದಾರೆ. ಅಲ್ಲಿ ಇರುವಂತದ್ದು AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, SP ಜಿತೇಂದ್ರ ಕುಮಾರ್ ದಯಾಮ್ ಆಗಿರ್ಬೋದು, FSL ಅಧಿಕಾರಿಗಳು ಆಗಿರ್ಬೋದು, ಸೋಕೋ ಅಧಿಕಾರಿಗಳು ಸೇರಿದಂತೆ ಹಲವು ಅಧಿಕಾರಿಗಳ ತಂಡ ಈಗ ಕಾಡಿನಲ್ಲಿ ಬೀಡು ಬಿಟ್ಟಿರುವಂತದ್ದು. ಬಂಗ್ಲಗುಡ್ಡೆಯ ಕಾಡಿನಲ್ಲಿ ಆಗ್ತಾ ಇರುವಂತಹ ಪ್ರತಿ ಕ್ಷಣದ ಬೆಳವಣಿಗೆಯನ್ನ DIG ಅನುಚೇತ್ ಮತ್ತು DGP ಡಾಕ್ಟರ್ ಪ್ರಣವ್ ಮೊಹಂತಿ ಅವರಿಗೆ ಕಳುಹಿಸ್ತಾ ಇದ್ದಾರೆ. ಸದ್ಯ ಪ್ರಣವ್ ಮೊಹಂತಿ ಅವರೇ ಕೆಲವು ಮಾಧ್ಯಮಗಳಿಗೆ ಸ್ಪಷ್ಟಪಡಿಸಿರೋದು, ಇದು ಕಾಡಿನಲ್ಲಿ ಏನೋ ಅಂಶಗಳು ಸಿಕ್ಕಿದೆ, ಆದ್ರೆ ಯಾವುದಕ್ಕೂ ಈ ಕ್ಷಣಕ್ಕೆ ಖಚಿತಪಡೋಕೆ ಸಾಧ್ಯ ಇಲ್ಲ, ಆದ್ರೆ ಮಾನವನ ಮೂಳೆಗಳ ರೀತಿಯ ಅಂಶಗಳು ಸಿಕ್ಕಿದೆ ಎಂಬ ಮಾಹಿತಿಯನ್ನು ಸದ್ಯ ಪ್ರಣವ್ ಮೊಹಂತಿ ಅವರೇ ಖಚಿತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಬಂಗ್ಲಗುಡ್ಡೆಯ ಕಾಡಿನ ಪರಿಸರದ ಸುತ್ತಮುತ್ತ ಮತ್ತೆ ಸಂಚಲನಕ್ಕೆ ಕಾರಣ ಆಗಿದೆ. ಯಾಕೆಂದ್ರೆ ಪಾಯಿಂಟ್ ನಂಬರ್ 6 ಅಲ್ಲಿ ಕಳೆಬರ ಸಿಕ್ಕ ನಂತರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆರಂಭಗೊಂಡಿತ್ತು. ಪಾಯಿಂಟ್ ನಂಬರ್ 10 ವರೆ ಕೂಡ ಯಾವುದೇ ಕಳೆಬೆರದ ಅಂಶಗಳು ಸಿಗದ ಇಂಥ ಹಿನ್ನೆಲೆಯಲ್ಲಿ ಅನಾಮಿಕ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾರೆ ಎಂಬ ವಿಚಾರಗಳು ಕೂಡ ಬೆಳಕಿಗೆ ಬಂದಿತ್ತು. ಆದರೆ ಇದೀಗ ಅವನೇ ತೋರಿಸಿದಂತಹ ಪಾಯಿಂಟ್ ನಂಬರ್ 11 ನಲ್ಲಿ ಈಗ ಅವಶೇಷಗಳ ಅಂಶ ಸಿಕ್ಕಿರೋದು ಬಹಳಷ್ಟು ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ. ಇದರ ಜೊತೆಗೆ ಅಧಿಕಾರಿಗಳು ಅಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಮಾನವ ಶ್ರಮದ ಮೂಲಕ ಆಗ್ತಾ ಇರುವಂತದ್ದು. ಅಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಜಾಗಗಳನ್ನು ಅಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಕೇವಲ ಡಿಗ್ ಮಾಡಿದ ಪ್ರದೇಶದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ಭಾಗದಲ್ಲಿ ಮೂಳೆಗಳ ಅವಶೇಷಗಳು ಸಿಕ್ಕಿರುವಂಥದ್ದು. ಅದು ಕೆಲವೊಂದು ಆತ್ಮಹತ್ಯೆ ಮಾಡಿದ ರೀತಿ ಇರುವಂಥದ್ದು. ಇನ್ನು ಕೆಲವು ವ್ಯಕ್ತಿಗಳು ತೀರಿ ಹೋಗಿ ಸುಮಾರು 5 ರಿಂದ 6 ತಿಂಗಳು ಕಳೆದು ಹೋಯಿತು. ಕೆಲವು ಕೊಳೆತ ಶವಗಳು ಕೂಡ ಸಿಕ್ಕಿದೆ ಎಂಬ ಮಾಹಿತಿ ಬಂಗ್ಲಗುಡ್ಡ ಕಾಡಿನಿಂದ ಬರ್ತಾ ಇರುವಂತಹ ಖಚಿತ ಮಾಹಿತಿ. ನವಿತಾ, ಸದ್ಯಕ್ಕೆ ಇದೇ ಕಾರಣಕ್ಕಾಗಿ ಸುಮಾರು 3 ಮೂಟೆ ಉಪ್ಪುಗಳನ್ನು ಕೂಡ ಕೊಂಡು ಹೋಗಲಾಗಿದೆ. ಯಾಕೆಂದ್ರೆ ಇಂತಹ ಕೊಳೆತ ಶವಗಳ DNA ಸಂರಕ್ಷಣೆ ಮಾಡೋಕೆ ಈ ಉಪ್ಪು ಬಹಳಷ್ಟು ವೈಜ್ಞಾನಿಕವಾಗಿ ಕೂಡ ಕಾರಣ ಆಗುತ್ತೆ. ಅದೇ ಕಾರಣಕ್ಕಾಗಿ ಸುಮಾರು 3 ಮೂಟೆ ಉಪ್ಪುಗಳನ್ನು ಕೂಡ ಕೊಂಡೊಯ್ಯಲಾಗ್ತಾ ಇದೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಹಾಗಾಗಿ ಅಧಿಕಾರಿಗಳು ಸದ್ಯ ಬಂಗ್ಲಗುಡ್ಡೆ ಕಾಡಿನ ನಡು ಭಾಗದಲ್ಲಿ ಉತ್ಖನನ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ FSL ಅಧಿಕಾರಿಗಳು ಈಗಾಗಲೇ ಆ ಸ್ಯಾಂಪಲ್ ಟೆಸ್ಟ್ಗೆ ಬೇಕಾದಂತಹ ಮೂಳೆಗಳನ್ನು ಸಂಗ್ರಹ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇನ್ನು ಮಹಜರು ಪ್ರಕ್ರಿಯೆ ಅದು ಬಹಳಷ್ಟು ತೀವ್ರಗತಿಯಲ್ಲಿ ಆಗಬೇಕಾದಂತಹ ಅನಿವಾರ್ಯತೆ ಕೂಡ ಇರುವಂಥದ್ದು. ಯಾಕಂದ್ರೆ ದಟ್ಟ ಕಾಡಿನ ನಡುವೆ ಬೆಳಕಿನ ವ್ಯವಸ್ಥೆ ಇರೋದಿಲ್ಲ. ಸುಮಾರು ಸಂಜೆ 5 ಗಂಟೆ ಆದ್ರೆ ಮತ್ತೆ ಕಾಡಿನೊಳಗೆ ಕತ್ತಲು ಆವರಿಸುತ್ತೆ. ಆವಾಗ ಪಂಚನಾಮೆ ಆಗಿರ್ಬೋದು, ಸ್ಥಳ ಮಹಜರು ಆಗಿರ್ಬೋದು, ಸಿಕ್ಕಂತಹ ಅವಶೇಷಗಳ ಮಹಜರು ಆಗಿರ್ಬೋದು, ಎಲ್ಲವನ್ನ ನಡೆಸೋಕೆ ಅಸಾಧ್ಯವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕ್ಷಿಪ್ರಗತಿಯಲ್ಲಿ ಈ ಎಲ್ಲ ಕೆಲಸಗಳನ್ನ ಮಾಡೋಕೆ ಈಗ FSL ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಆಗ್ತಾ ಇರುವಂತಹ ಪ್ರತಿ ಬೆಳವಣಿಗೆ ಈಗ SITಯ ಪ್ರಮುಖರಿಗೆ ಕೂಡ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಹೊರಬಿಡುವಂತಹ ಸಾಧ್ಯತೆಗಳು ಇರುವಂತದ್ದು. ನವಿತಾ.